ಪ್ರಧಾನಿ ನರೇಂದ್ರ ಮೋದಿ ಜಿಎಸ್ಟಿ ಇಳಿಕೆ ಮಾಡುವ ನಿರ್ಧಾರ ಕೈಗೊಂಡಿರುವುದು ಮುಂದಿನ ಪೀಳಿಗೆಯ ಆರ್ಥಿಕತೆಗೆ ಮೈಲಿಗಲ್ಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಸಂತಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರ ಮತ್ತು ಮಧ್ಯಮ ವರ್ಗದವರಿಗೆ ಜಿಎಸ್ಟಿ ಇಳಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕ್ರಮೇಣವಾಗಿ ಕಡಿಮೆಯಾಗಲಿದ್ದು, ಇದುವರೆಗೆ ಯಾವ ಸರ್ಕಾರಗಳು ಸಹ ಈ ರೀತಿಯ ನಿರ್ಧಾರ ಕೈಗೊಂಡಿರಲಿಲ್ಲ ಎಂದರು. 90% ದಿನಬಳಕೆ ವಸ್ತುಗಳ ಬೆಲೆ ಇಳಿಕೆಯಾಗುವುದರಿಂದ 2 ಲಕ್ಷ ಕೋಟಿಯಷ್ಟು ದೇಶೀಯ ವಸ್ತುಗಳ ಬಳಕೆ ಹೆಚ್ಚಾಗಲಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಬಡವರು, ರೈತರು, ಮಹಿಳೆಯರ ಮತ್ತು ಯುವಜನರ ಪರವಾಗಿಯೇ ಆಡಳಿತ ನಡೆಸುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಬಿಜಿ ಅಜಯ್ ಕುಮಾರ್, ಧನಂಜಯ್ ಕಡ್ಲೆಬಾಳು, ತಾರೇಶ್ ನಾಯ್ಕ್ ಮತ್ತಿತರರಿದ್ದರು. ನಾನು ಒಂದು ವಿಷಯವನ್ನು ತಮ್ಮಂದರಿಗೆ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಗಮನಕ್ಕೆ ಬಂದಂಗೆ ಇಲ್ಲಿಯವರೆಗೆ ರಾಜಕೀಯ ಜೀವನದಲ್ಲಿ ನಾನು ಬೆಲೆ ಏರಿಕೆಯನ್ನು ಇಷ್ಟರ ಮಟ್ಟಿಗೆ ಕಡಿತಗೊಳಿಸಿದ್ದನ್ನು ನಾನು ಎಂದೂ ಕೂಡ ನೋಡಿಲ್ಲ. ತಾವು ಕೂಡ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ ನನ್ನ ನಾಲೆಡ್ಜ್ ಪ್ರಕಾರ. ಯಾಕಂದರೆ ಹೆಚ್ಚು ಕಡಿಮೆ ಒಂದೇ ತಲೆಮಾರಿನವರು ಇಲ್ಲಿದ್ದೀವಿ. ಯಾರೂ ಕೂಡ ಇಲ್ಲಿವರೆಗೂ ಇಷ್ಟೊಂದು ಗಣನೀಯವಾದಂಥ ಬೆಲೆ ಏರಿಕೆಯನ್ನು ಮಾಡಿಲ್ಲ. ಮಾನ್ಯ ಮೋದಿಜಿಯವರು ಇವತ್ತು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿ ಈ 4 ವರ್ಗಗಳನ್ನು ತಮ್ಮ ಗಮನದಲ್ಲಿಡ್ಕೊಂಡು ದೇಶದ ಅಭಿವೃದ್ಧಿಯ ಪಥದತ್ತ ಹೊರಟಿದ್ದಾರೆ. 2 ಲಕ್ಷ ಕೋಟಿಗಿಂತ ಜಾಸ್ತಿ ಹಣ ಇವತ್ತು ಜನಸಾಮಾನ್ಯರಿಗೆ ಉಳಿತಾಯ ಆಗ್ತಿದೆ ವರ್ಷಕ್ಕೆ. ಇವತ್ತು ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ಮೊಸರು ತಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿಂದ ಹಿಡಿದು ಎಲ್ಲ ಭಾಗದಲ್ಲಿ ನಮ್ಮ ಜನಗಳಿಗೆ ಬೆಲೆ ಇಳಿಕೆ ಕಣ್ಣಿಗೆ ಕಾಣ್ತಾ ಇದೆ, ಮತ್ತೆ ಅವರಿಗೆ ಅನುಭವಕ್ಕೆ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಭಾರತೀಯ ಜಿಲ್ಲಾ ಘಟಕದ ವತಿಯಿಂದ ವಿಶೇಷವಾಗಿ ನರೇಂದ್ರ ಮೋದಿಜಿಯವರಿಗೆ ಎಲ್ಲ ಜನಸಾಮಾನ್ಯರ ಪರವಾಗಿ ಮತ್ತೆ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ತಮ್ಮ ಮೂಲಕ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಸಾಮಾನ್ಯ ಜನರಿಗೆ ಕೂಡ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಮುಂದಿನ ಪೀಳಿಗೆಯ ಆರ್ಥಿಕವಾದಂಥ ಮೈಲುಗಲ್ಲು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಏನು 12%, 28% ಈ ರೀತಿ GST ಇದ್ದದ್ದನ್ನು ಇವತ್ತು 5% ತನಕನೂ ಇಳಿಸಿದ್ದಾರೆ. 90%ಕ್ಕಿಂತ ಜಾಸ್ತಿ ಸರಕುಗಳು ಆ ಪರ್ಸೆಂಟೇಜಲ್ಲಿ ಇದ್ದಂಥ ಸರಕುಗಳು ಕೆಳಗಿಳಿದಿದೆ. ಅಂದರೆ ಬೆಲೆ ಇಳಿಕೆ ಆಗಿರೋದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಆರ್ಥಿಕ ತೆರಿಗೆ ಹೊರೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಏನು 12 ಲಕ್ಷದ ತನಕ ಆದಾಯವನ್ನು ಇದ್ದಂಥ ಜನಸಾಮಾನ್ಯರಿಗೆ ತೆರಿಗೆ ಆದಾಯವನ್ನು 0 ಮಾಡಿದ್ದಾರೆ. ಇದ್ರ ಮೇಲಕ್ಕೂ ಕೂಡ ಮಾನ್ಯ ಮೋದಿಜಿಯವರು ದೇಶದ ಜನತೆಗೆ ಲಾಭವನ್ನು ತಂದುಕೊಟ್ಟಿದ್ದಾರೆ. ಈ ಮೂಲಕವಾಗಿ 2017ರಿಂದ ತೆರಿಗೆದಾರರ ಸಂಖ್ಯೆ ಡಬಲ್ ಆಗಿದೆ. ಒಂದು ರೀತಿ ದೇಶದ ಆರ್ಥಿಕಕ್ಕೂ ಕೂಡ ಫಲ ಸಿಕ್ಕಿದೆ. ಇದನ್ನು ಕಡಿಮೆ ಮಾಡೋದ್ರಿಂದ ಸಾಮಾನ್ಯ ಜನ, ರೈತರು ತಮ್ಮ ವ್ಯವಹಾರನ್ನ ಸರಳೀಕರಣ ಮಾಡಿಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಖರ್ಚಿನ ಅಂದ್ರೆ ಕೊಂಡುಕೊಳ್ಳುವಂತ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಇದರ ಮೂಲಕವಾಗಿ ತಮ್ಮ ಜೀವನ ನಿರ್ವಹಣೆಯನ್ನ ಉನ್ನತ ಮಟ್ಟಗೊಳಿಸಲಿಕ್ಕೆ ಕಾರಣ ಆಗಿದೆ. ಹಾಗೂ ಈ ಕಡಿಮೆ ತೆರಿಗೆ ಹೆಚ್ಚಿನ ಖರ್ಚಿನ ಕಾರಣದಿಂದಾಗಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗಿದೆ. ಅದ್ರ ಮೂಲಕವಾಗಿ ಉದ್ಯೋಗಗಳು ಕೂಡ ಇವತ್ತು ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ನೇರ ಲಾಭಗಳು ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತಿದೆ. ಆರೋಗ್ಯ ವಸ್ತುಗಳು, ಕಾರುಗಳು, ಉಪಕರಣಗಳು, ಕ್ರೀಡಾ ಸಲಕರಣೆಗಳು, ಈ ತರದ ಎಲ್ಲ ದೈನಂದಿನವಾಗಿ ಬೇಕಾಗಿರುವಂತ ಮೊಸರು, ಪನ್ನೀರು, ಈ ತರದ ಎಲ್ಲ ವಸ್ತುಗಳು ಕಡಿಮೆ ಆಗಿರೋದು ಜನಸಾಮಾನ್ಯರಿಗೆ ಅನುಕೂಲ ಆಗಿರೋದನ್ನ ನಮ್ಮೆಲ್ಲರ ಅನುಭವಕ್ಕೆ ಬರ್ತಾ ಇದೆ. ಅವರೇ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟು ಕಡಿಮೆ ಆಗಿದೆ ಅಂತಂದೇಳಿ. ಇದು ಕೊನೆಯ ವ್ಯಕ್ತಿಗೆ ಅನುಕೂಲ ಆಗ್ತಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಮತ್ತು ಅದಕ್ಕೋಸ್ಕರ ನಾವು ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಹಿಂದಿದ್ದಂಥ ಎಲ್ಲ ಕ್ಲಿಷ್ಟವಾದಂಥ ತೆರಿಗೆ ವಿಚಾರಗಳನ್ನು ಸರಳೀಕರಣ ಮಾಡಿರುವಂಥದ್ದು ದೇಶದ ಜನಕ್ಕೆ ಭಾಳಷ್ಟು ಸಂತೋಷ ಆಗಿದೆ. ಆ ಕಾರಣಕ್ಕೋಸ್ಕರ ಮೋದಿಜಿಯವರಿಗೆ ವಿಶೇಷವಾದಂಥ